ಪ್ರಯತ್ನ ಮಾಡಿ ಸಂಶೋಧನೆ ಮಾಡಿ ಏನು ಮಾಡಿದ ಒಂದು ಕಾಣಿಸ್ತದ. ಏನು ಕಾಣಿಸ್ತದ ಅಂದರೆ ಆಶಾ ಭಾಳ ಇರುವುದರಿಂದ ದುಃಖ ಅನಿಸ್ತದೆ. ದುಃಖ ಕಡಿಮೆ ಆಗಬೇಕಾದ್ರೆ ಆಶಾ ಕಡಿಮೆ ಆಗಬೇಕು. ಅಷ್ಟಿಲ್ಲ ಪರಿಹಾಸ ಬೇಡ, ಅದೇ ದುಃಖಕ್ಕೆ ಕಾರಣ. ಅದೇ ಆಸೆ ಅಂದರೆ ಕ್ಷುಲ್ಲಕ ಆಸೆಗಳು. ಇನ್ನೊಬ್ಬರ ಸಾಮಾನು ತಗೊಳ್ಳೋದು, ಇನ್ನೊಬ್ಬರ ನೆರಳಿರುವಂಥ ಸಣ್ಣ ಕಳೆದು ನೋಡುವುದು, ಇಂಥವು ಸಣ್ಣ ಪುಟ್ಟ ಸಂಗತಿಗಳೇ ಈ ಆಸೆಗಳಾದ ಈ ದುಃಖಕ್ಕೆ ಕಾರಣ. ಈಗೆಲ್ಲರೂ ಇಷ್ಟೆಲ್ಲ ಕೆಲಸ ಮಾಡಿದ್ದಾರೆ. ಅವರು ಗೆಳೆಯರನ್ನು ಜನ ಕೂತ್ಕೊಂಡು ಇಷ್ಟೆಲ್ಲ ಕಲಿಸಿದ್ದಾರೆ. ನಾವೆಲ್ಲ ಅದರ ಉಪಯೋಗ ಮಾಡಬೇಕು, ಬಹಳ ಉಪಯೋಗ ಮಾಡಬೇಕು. ಅದಕ್ಕಾಗಿ ತಯಾರು ಮಾಡಿದ್ದಾರೆ ಫೌಂಡೇಶನ್. ಈ ಫೌಂಡೇಶನ್ ಒಳ್ಳೆಯ ಫಲಗಳನ್ನು ಕೊಡಲಿ ಅಂತ ನಾವೆಲ್ಲ ಹಾರೈಸುವುದಕ್ಕಾಗಿ ಬಂದಿದ್ದು. ಬಹಳ ಚಲೋ ಕೆಲಸ ಮಾಡ್ತಾ ಇದ್ದೀವಿ, ಬಹಳ ಅಪರೂಪದ ಕಾರ್ಯ ಮಾಡ್ತಾ ಇದ್ದೀವಿ. ಇದನ್ನು ಗಳಿಸಿದ್ರೆ ಈ ಊರಿಂದ ಏನು ತಯಾರಾಗಬೇಕು ಅಂದರೆ ಶ್ರೇಷ್ಠ ವಿಜ್ಞಾನಿಗಳು ತಯಾರಾಗಬೇಕು. ಅವಾಗ ಸಾರ್ಥಕ. ಎಷ್ಟು ಹೆಚ್ಚು ಮಾರ್ಕೆಸ್ ತಗೋತೀವಿ ಮಹತ್ವದಲ್ಲ, ಎಷ್ಟು ಜನ ಸಂಶೋಧಕರಾಗುವುದು ಬಹಳ. ನಿಮಗೋಸ್ಕರ ಥಾಮಸ್ ಅಲ್ವಾ ಎಡಿಸನ್ ಕೇಳಿದ ಹೆಸರು? ಥಾಮಸ್ ಅಲ್ವಾ ಎಡಿಸನ್ ಏನು ಮಾಡಿದ? ಅಮ್ಮ ಹೇಳಿದ್ರು, ಈ ಹುಡುಗನ ಕರ್ಕೊಂಡು ಹೋಗು, ಈ ಹುಡುಗ ಬಹಳ ದೊಡ್ಡದ ಶಾಲೆಯಾಗ ಅಂತ ಕಳಿಸಿಕೊಟ್ರು. ಅವಾಗ ಅವ್ರ ತಾಯಿ ಹೇಳಿದ್ರು, ಆ ಹುಡುಗ ಎಷ್ಟು ದೊಡ್ಡವಾಗ್ತಾನೋ ನಿನಗೆ ಗೊತ್ತಿಲ್ಲ, ನೀ ದೊಡ್ಡ. ಅದೇ ಹುಡುಗ ಮನೆಗೆ ಶಾಲೆ ಬಿಟ್ಟ, ಮನೆಗೆ ಬಂದ. ತಾಯಿ ಇಂಥದೇ ಒಂದು ಪ್ರಯೋಗಾಲಯಕ್ಕಾಗಿ ವ್ಯವಸ್ಥೆ ಮಾಡಿಕೊಟ್ಟು ಜಗತ್ತಿನಲ್ಲಿ 1,000 ಸಂಶೋಧನೆಗಳನ್ನು ಆತ ಮಾಡೋ ಯೋಜನೆ ಮಾಡಿದ. 100 ಸಂಶೋಧನೆಗಳು ಪರೀಕ್ಷೆಗಳಿಗೆ ಬಂದು ಥಾಮಸ್ ಆಲ್ವಾ ಎಡಿಸನ್ ಜಗತ್ ಪ್ರಸಿದ್ಧ ಪ್ರಯೋಗ ವಿಜ್ಞಾನ. ಎಂಥ ಅಂದ್ರೆ ಸಾಲಾಗ ಒಂದು ರಾಕೆಟ್ ಹೇಳಿದಂತೆ ಹಾಗೆ ಆಗುತ್ತೆ. ನಾವು ವಿಜ್ಞಾನಿ ಆಗುತ್ತೆ. ಸಾಲಾಗ ಒಂದೇ ನಂತರ ಬಂದವರು ಎಲ್ಲರೂ ವಿಜ್ಞಾನಿ ಆಗ್ತಾರೆ. ಏನೋ ಹಣಕ್ಕಾಗಿ ಅದನ್ನು ಬಳಸ್ತಾರೆ, ಮನೆ ಮಾರ ಕಟ್ಟುತ್ತಾರೆ, ಆರಾಮಿರ್ತಾರೆ ಅಷ್ಟೇ. ಹಾಗೆ ವಿಜ್ಞಾನಿ ಆಗಬೇಕು, ದೊಡ್ಡ ವಿಜ್ಞಾನಿ ಆಗಬೇಕು. ಈಗ ಇನ್ನೊಂದು ಹೆಸರು ಕೇಳಿದಲ್ಲ, ಮದಾಮ್ ಯಾರು? ಮದಾಮ್ ಕ್ಯೂರಿ ಕೇಳಿದೆ. ಮದಾಮ್ ಕ್ಯೂರಿ ಒಬ್ಬ ಸಾಮಾನ್ಯ ಬಡ ಹೆಣ್ಣುಮಗಳು. ಆಕೆ ವಿಜ್ಞಾನಿಯ ಮನೆಯಾಗ ಏನೂ ಇರಲಿಲ್ಲ, ಬಡತನ. ಅಂಥ ಮನೆತನದ ಮದಾಮ್ ಕ್ಯೂರಿ ಸಂಶೋಧಕ. ರೇಡಿಯಂ ರೇಡಿಯಂ ಸಂಶೋಧನ. ಆಕೆಗೆ ನೊಬೆಲ್ ಪಾರಿತೋಷಕ 2 ಸಲ ಕೊಟ್ಟ. ಆಕೆಯ ಪತಿಗೆ 1 ಸಲ ಕೊಟ್ಟ. ಆಕೆಯ ಮಗಳಿಗೆ 1 ಸಲ ಕೊಟ್ಟರು. ವಿಚಾರ ಮಾಡಿ.